ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪವನ ಪುತ್ರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ತುಂಬ ದಿನಗಳಾಗಿತ್ತು ಲಾಂಗ್ ವಿಡಿಯೋ ಮಾಡಿ. ಇವತ್ತು ಹಬ್ಬಕ್ಕೆ ಊರಿಗೆ ಹೋಗಿದ್ದವರೆಲ್ಲ ಬಂದಿದ್ದಾರೆ. ನಾವೇನಕ್ಕೆ ರೆಡಿ ಮಾಡ್ತಿದ್ದೀವಿ ಅಂತಂದರೆ, ನನ್ನ ಮಗಳು 6 months ಬರ್ಡೇಗೆ ಒಂದು ನಿಮಿಷ ಸೌಂಡ್ ಮಾಡಬೇಡ. 6 months ಬರ್ಡೇಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನಾಳೆ ಮಾಡಬೇಕು, ಇಲ್ಲ ನಾಡ್ದು ಮಾಡೋಣ ಅಂತ ಅಂದ್ಕೊಂಡಿದ್ದು. ಇವತ್ತೆಲ್ಲ ಬೇಗ ಅಂಗಡಿಯಿಂದ ಬಂದಿರೋದ್ರಿಂದ ಸೌಂಡ್ ಆಗುತ್ತೆ ಸಿಕ್ತು ಬಂದಿರೋದ್ರಿಂದ ಇವತ್ತೇ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದ್ರ ಪ್ರಿಪ್ರೇಷನ್ನಲ್ಲೇ ಇದ್ದೀವಿ. ಈ ಕಡೆ ಹೋಯ್ತೈತಿ. ಯಾವ ಥರ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಏನು ಕತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ತುಂಬ ದಿನಗಳಾಗಿತ್ತು ಲಾಂಗ್ ವಿಡಿಯೋ ಮಾಡಿ. ಶಾರ್ಟ್ ವಿಡಿಯೋ ಮಿನಿ ವ್ಲಾಗ್ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡೋದು. ಅದನ್ನು ನೋಡಿ, ಇವಾಗ 7 ಗಂಟೆ ಆಗೈತೆ. ಅಪ್ಲೋಡ್ ಮಾಡೋ ಟೈಮು ಮರ್ತೇ ಹೋಗಿದ್ದೀನಿ. ಇವಾಗ ವೀಡಿಯೋ ಮಾಡ್ಬೇಕಾದ್ರೆ ನೆನಪಾಗೈತೆ. ಈ ಥರ ನನಗೆ ಸ್ವಲ್ಪ ಮರಳು ಜಾಸ್ತಿ ಆಗ್ಬಿಟ್ಟಿದೆ. ಮಿನಿ ವ್ಲಾಗ್ ನೋಡಿ, ಯಾಕೆ ಯಾರು ನೋಡೋದಿಲ್ಲ ಅಂತೀರಾ? ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಬಡವ್ರ ಮಕ್ಕಳು ಬೆಳೀಲಿ. ಪ್ರಿಪ್ರೇಷನ್ ಮಾಡ್ತಿದ್ದೀವಿ. ಹೆಂಗೆ ಮಾಡೋದು, ಏನು ಮಾಡೋದು. ಕೇಕು ಮಾಡಿಲ್ಲ. ಇವಾಗ ನಮ್ಮ ಯಜಮಾನ್ರನ್ನ ಕಳಿಸ್ಬೇಕು. ಸೌಂಡ್ ಆಯ್ತೈತೆ ಸುಟ್ಟು ಕಳಿಸ್ಬೇಕು. ಕೇಕ್ ಮಾಡ್ಕೊಬರೋಕ್ಕೆ 1.5 kg. ಮತ್ತು ಇನ್ನೇನು ಸಮಾಚಾರ? ಎಲ್ಲ ಆರಾಮಾಗಿದ್ದೀರಾ? ಮತ್ತು ಏನು ಹೇಳೋದು, ಊರಿಂದ ತಿಂಡಿ ತಂದಿದ್ದಾರೆ. ಚಿಕನ್ ಸಾಂಬಾರು ತಂದಿದ್ದಾರೆ. ಊರಿಂದಲೇ ತಂದುಬಿಟ್ಟವ್ರೆ. ನಾವಿವತ್ತು ಮಾಡಿರಲಿಲ್ಲ. ನಾವೇನು ಮಾಡಿದ್ದು, ಬೆಳಗ್ಗೆ ತಿಂಡಿ ಮಾಡ್ಕೊಂಡು ತಿಂದು ಮಧ್ಯಾಹ್ನ ಟೊಮೊಟೊ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ದೀವಿ. ಮತ್ತು ಇನ್ನೇನು ಹೇಳಬೇಕು, ತುಂಬ ದಿನ ಆಗೈತಲ್ಲ, ಏನು ಹೇಳ್ಬೇಕಂತ ಗೊತ್ತಾಯ್ತಿಲ್ಲ, ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಬರೀ ವಾಯ್ಸ್ ಓವರ್ ಕೊಟ್ಟು ವಾಯ್ಸಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ವಾಯ್ಸ್ ಓವರ್ ಚಿಕ್ಕದಾಗಿ ಕೊಡ್ಕೊಂಡು ಇನ್ನೇನು ಹೇಳಬೇಕು, ಇನ್ನೇನು ಹೇಳೋದಿಲ್ಲ. ಡ್ರೆಸ್ ನನ್ನ ಮಗಳಿಗೆ ಈ ಡ್ರೆಸ್ ನಮ್ಮ ಮನೆಯವರ ಅಕ್ಕ ತಗೊಬಂದಿದ್ದು ಪಾಪುಗೆ ಅಂತ. ಅದಕ್ಕೆ ಆಗಂಗೆ ಬಲೂನ್ಸ್ ಎಲ್ಲ ತಂದು ಈ ಡ್ರೆಸ್ಸೇ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಈ ಡ್ರೆಸ್ ಹಾಕ್ಬಿಟ್ಟೆ ಮಾಡಬೇಕು. ಸುಮ್ಮನೆ ಯಾಕೆ, ಇದೆಯಲ್ಲ ಯೂಸ್ ಮಾಡಿಲ್ಲ, ಇದೇ ಡ್ರೆಸ್ಸಲ್ಲಿ ಮಾಡಿಬಿಡೋಣ ಅಂತ. ಅದಕ್ಕೆ ಎಲ್ಲೇನು ದುಡ್ಡು ವೇಸ್ಟು ಅಂತ ಮೊದಲೇ ದುಡ್ಡಿಲ್ಲ. ಯಾರಾದರೂ ದುಡ್ಡು ಜಾಸ್ತಿ ಇದ್ದರೆ ನನ್ನ ಅಕೌಂಟಿಗೆ ಹಾಕ್ಬಿಡಿ. ಬನ್ನಿ ಹೆಂಗೆ ಪ್ರಿಪ್ರೇಷನ್ ಮಾಡ್ತೀವಿ, ಏನು ಮಾಡ್ತೀವಿ, ಏನು ದಬಾಕ್ತೀವಿ ಅಂತ ನೋಡೋಣ. ಬಲೂನ ಏರ್ ತುಂಬೆ ಬಲೂನ್ಗೆ ಅಂದರೆ ಹೊಡೆದಾಕ್ತಾವಳೆ ಇಲ್ಲಿ ಬಲೂನ್ ಕೂತ್ಕೊಂಡು. ಮಿಲನಂಗೆ ಹೆಂಗಾಗಿರ್ಬೋದು ಏನೋ. ಒಂದಷ್ಟು ತೂತ ಆಗಿವೆ. ಬೇಜಾರು ಮಾಡ್ಕೊಂಡು ಅವಳಿಗೂ ಅದೇ ಬೇಕಾಗಿತ್ತು. ಅಡುಗೆ ಮಾಡಕ್ಕೆ ಹೋಗ್ಬೇಕಿತ್ತು ಅವಳು. ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ನೋಡಿ, ಅಲ್ಲಿ ಮಲ್ಕೊಂಡಿದ್ದಾರೆ ನೋಡಿ. ನಾನೇ ಮನೆ ಪುಟ್ಟರಾಜ್ಕುಮಾರಿ ನೋಡಿ, ಪುಟ್ಟರಾಜ್ಕುಮಾರಿ. ಮೀನು ಹೋಗ್ತಾಳೆ ಸಂಧಿಗೆ. ಅವಳಿಗೆ ಇನ್ನೂ ಅವಳ ಹೆಸರೇನು ಅಂತಲೇ ಗೊತ್ತಿಲ್ಲ. ಒಂದು ಬಟ್ಟೆ ಎಲ್ಲ ಹಾಳು ಮಾಡ್ತಾಳೆ ಇವಾಗ. ಏನು ಉಳಿಯಲ್ಲ ಇವಳು, ಏನು ಉಳಿಯಲ್ಲ. ಹೋಗಿ ಆ ಕಡೆ ಹೋಗೋ, ಆ ಕಡೆ ಹೋಗೋ. ಮಂಕ ಸುಮ್ಮಂಕ. ಹಿಂಸೆ ಕೊಡಬಾರ್ದು. ನಾವೇನೇ ನಮ್ಮ ಕೆಲಸ ಮಾಡಬೇಕು. ಎಲ್ಲ ಮಾಡ್ತಾರೆ. ಸ್ನಾನ ಮಾಡಿಸ್ಬೇಕಿತ್ತು, ನಾಳೆ ಮಾಡಿಸ್ತೀವಿ. ಇನ್ನು ಒಂದು ತಿಂಗಳ ಮೇಲೆ 5 ದಿನ ಅಷ್ಟೇ ಆಗಿರೋದು. ಸ್ನಾನ ಮಾಡಿಸ್ಬೇಕು. ಕೈಯೆಲ್ಲ ನೋವು ಬಂತು ನೋಡಿ, ಎಷ್ಟು ಇದು ಮಾಡಿದೆ. ಇನ್ನೊಂದೈತೆ, ಇನ್ನೊಂದು ಸ್ವಲ್ಪ ಬಲೂನ್ ತರಿಸ್ಬೇಕಂತಿದ್ದೀನಿ. ನೋಡೋಣ. ಇವಾಗ ತಾನೇ ಇಬ್ಬರು ಮುನಿಸ್ಕೊಂಡು ಜಗಳ ಆಡ್ಕೊಂಡು ಮುನಿಸ್ಕೊಂಡಾರಿ. ಅಲ್ಲೇ ಕಾಳು ತಿನ್ಸಕ್ಕೆ ಹೋಗಿಳಿ ಅಂತ. ಅಕ್ಕ ತಂಗಿ ಪ್ರೀತಿ. ಏನು ನಮ್ಮ ಯಜಮಾನ್ರನ್ನ
ಕೇಕ್ ಮಾಡಿ ಬನ್ನಿ ಸರ್ ಅಂತ ಕರ್ಕೊಂಬಂದ್ರೆ. ಎಲ್ಲೋದ್ರ ಗುಂಡಣ್ಣ? ಬಾತ್ರೂಮ್ಗೆ ಹೋಗಿದ್ದಾರೆ. ಬಾತ್ರೂಮ್ಗೆ ಹೋಗಿದ್ದಾರೆ. ಬಾತ್ರೂಮಲ್ಲಿ ಏನು ಮಾಡ್ತಾರೆ ಗೊತ್ತಾ? ನಿದ್ದೆ ಮಾಡ್ತಾರೆ. ಎಲ್ಲ ರೂಮಲ್ಲಿ ಮಲ್ಕೊಂಡು ನಿದ್ದೆ ಮಾಡಿದರೆ ಇವರು ಬಾತ್ರೂಮಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾರೆ. ನಾವು ಹೋಗಿ ಎಬ್ರಿಸ್ಬೇಕು. ನಾನು ಗುಂಡಣ್ಣ ಒಂದೆರಡು ಸಲ ಎಬ್ರಿಸ್ಬೇಕು, ಗುಂಡಣ್ಣ ಒಂದೆರಡು ಸಲ ಎಬ್ರಿಸಿದ್ರೆ ಅವಾಗಿದ್ದು ಬರ್ತಾರೆ. ಅಯ್ಯೋ ನಿದ್ದೆಗೆ ಹೋಗ್ಬಿಟ್ಟಿದ್ದೆ ಅಂತ. ಒಂದು ಹಾಫ್ KG ಹಾಫ್ ಮಂತ್ ಬರ್ಡೇಗೆ ಕೇಕ್ ಮಾಡ್ಕೊ ಹೋಗೋಣ ಅಂತ ಬಂದಿದ್ದೀವಿ. ಮಾಸ್ಟ್ರು ಅಪರೂಪಕ್ಕೆ ಬೇಗ ಬಂದಿದ್ದಾರೆ. ಮಾಸ್ಟ್ರು ಫಾಸ್ಟ್ ಇಲ್ಲ, ಕೆಲಸ ಮಾಡಲ್ಲ. ಮಾಸ್ಟ್ರು ಕೆಲಸ ಮಾಡಲ್ಲ. ಪಾಂಡೆಂಟ ಯಾಕೆ ಬಂದಿರಿ? ಬೇಡ ಬೇಡ, ಏನು ಮಾಡಕ್ ಬೇಡ ಬೇಡ ಮಾಡಿ ಅಂದ್ರೆ ಆಟ ಆಡ್ತಾರೆ ನೋಡಿ. ಆಟ ಹೇಗಿದೆ ಅಂತ ಎಲ್ಲ ಕಡೆ ಹುಡುಕ ಬಂದೆ, ಹಾಲಿಲ್ಲ. ನಿಂಗೆ ಹೇಳ್ತಿದ್ದೀನಿ, ನಿಂದಿನ್ನೂ ಗೊಂಬೆ ಮಾಡಾಗಿಲ್ವಾ? ನೀನೇನು ನಿನ್ನ ಮಗಳನ್ನ ಮಾಡಿ ಕೂರ್ಸಂಗಿದೆಯಲ್ಲ. ಹಾಲಿಲ್ಲ. ಕೇಕ್ ಆಗಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಮಾಡ್ತಾರೆ ಮಾಸ್ಟ್ರು, ಪರವಾಗಿಲ್ಲ, ಕೊಡ್ಬೋದು ಸಂಬಳ. ನಿಮ್ಗೆ ಯಾರಿಗಾದ್ರೂ ಮಾಸ್ಟ್ರು ಬೇಕು ಅಂತಂದರೆ ಹೇಳಿ, ನಾನು ಕಳಿಸ್ತೀನಿ ಮಾಸ್ಟ್ರನ್ನ. ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ಐಫೈ ಮಾಸ್ಟ್ರು ಇವರು, ಐಫೈ ಮಾಸ್ಟ್ರು, ನಾರ್ಮಲ್ ಮಾಸ್ಟರ್ ಅಲ್ಲ. ಕೇಕ್ ಹಂಗೆ ಕೂತವೆ. ಏನೋ ಮಾಡಲಿ, ನಾವು ಅದಕ್ಕೆ ಕಾಯ್ತಿದ್ದು. ನಮ್ಮ ಬಾವ ತರಕಾರಿ ಕಟ್ ಮಾಡ್ತವ್ರೆ, ಕಟ್ ಮಾಡ್ತಿಲ್ಲ ಹೆಚ್ಚುತ್ತವ್ರೆ. ಇನ್ನು ಕೇಕ್ ಮಾಡೋರ ಕತೆ ಆಗಿಲ್ಲ, ಕೇಕು ಆಗಿಲ್ಲ, ಗೊಂಬೆನೇ ರೆಡಿ ಆಗಿಲ್ಲ. ಗೊಂಬೆಗೆ ಬೇರೆ ಏನೋ ಕೊಡ್ತವ್ರೆ, ಅದು ಏನು ಕೊಡ್ತಾರೋ ಗೊತ್ತಿಲ್ಲ ಮಾಸ್ಟ್ರು. ಕೇಕ್ 5 ಗಂಟೆಗೆ ಆಗಲ್ಲ. ಬೇಗ ಹಾಲು ಕುಡ್ಕೊಂಡು ಕೊಟ್ಟರೆ ನಾನು ಮನೆಗೆ ಹೊರಡ್ತೀನಿ. ಮನೇಲಿ ನನಗೆ ಕೆಲಸ ಇದೆ. ಏನದು ಆವ ಐಸ್ ಕ್ರೀಮಾ? ಏನದು? ಓ ಮೈ ಗಾಡ್, ಆಫ್ ಅಂತ ಬರ್ದಿರೋದಾ? ಇದು ಅರ್ಧ ಅಂತ ಇದು. ಇವಾಗ ಗೊತ್ತಾಯ್ತು, ಅದು ಹೇಳಿದ್ರೆ ಗೊತ್ತಾಯ್ತೈತೆ, ಇಲ್ಲಾಂದ್ರೆ ಗೊತ್ತಾಯ್ತಲ್ಲ. ಸರಿ, ಹಾಲು ತಗ, ನಾನು ಬರ್ತೀನಿ. ಬ್ಲಿಂಕಿಟ್ಟಲ್ಲಿ ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ ಹಾಲು ಬುಕ್ ಮಾಡಿದೆ. ಇಲ್ಲೆಲ್ಲ ಹಾಲು ಸಿಗಂಗೆ ಇಲ್ಲ, ಖಾಲಿ ಖಾಲಿ ಖಾಲಿ. ಕ್ಲೋಸ್ ಬೇರೆ ಆಗ್ಬಿಟ್ಟಿದೆ, ವರ್ಷದೊಡ್ಕು ಅಂತ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಅದಕ್ಕೆ ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಸೌಂಡು ಬಂತು, 5 ನಿಮಿಷಕ್ಕೆ ಬಂತು. ನಾನು ಈ ಡೆಕೋರೇಷನ್ನ ಯಾವುದೋ ಫೋಟೋದಲ್ಲಿ ನೋಡ್ಕೊಂಡು ಅದೇ ಥರ ಮಾಡೋಣ ಅಂದ್ಕೊಂಡು ಹೋದೆ. ನಾನೊಂದು ಕಡೆ ಹೇಳಿದ್ರೆ ಅದು ಇನ್ನೊಂದು ಕಡೆಗೆ ಹೋಗ್ತಿತ್ತು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹೋಗಲಿ ಯಾವುದೋ ಒಂದು ಥಾಟ್ ಇಟ್ಕೊಂಡು ಮಾಡೋಣ ಅಂತಂದ್ಬಿಟ್ಟು ಈ ಥರ ಸ್ಟಾರ್ಟ್ ಮಾಡಿದೆ. ಯಾವ ಥರ ಬರುತ್ತೆ ಗೊತ್ತಿಲ್ಲ. ಇನ್ನು ಈ ವೈಟ್ ಕರ್ಟನ್ ಥರ ಇದೆಯಲ್ಲ, ಇದು ಒಂದೇ ಸಮ ಇಲ್ಲ, ಒಂದು ಸೈಡು ಉದ್ದ ಇದೆ, ಇನ್ನೊಂದು ಸೈಡು ಸ್ವಲ್ಪ ಚಿಕ್ಕ ಇದೆ. ಅದಕ್ಕೆ ಎಲ್ಲ ಕಡೆ ನರಿಗೆ ಬಿಡೋದಕ್ಕೂ ಆಗ್ತಿರ್ಲಿಲ್ಲ. ಇನ್ನೇನು ನನ್ನದೇ ಪ್ರಾಬ್ಲಮ್ಮು, ನನಗೆ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಅಷ್ಟೇ. ಆ ಬಟ್ಟೆದೇನು ಪ್ರಾಬ್ಲಮ್ ಇಲ್ಲ. ಅದ್ರ ಮೇಲೇನೋ ಕೂರ ಥರನೂ ಮಾಡೋಣ ಅಂತಂದ್ಬಿಟ್ಟು ಅದನ್ನೇ ಸ್ವಲ್ಪ ಪರದೆನ ಕೆಳಗಡೆನೂ ಹಾಸ್ತಿದ್ದೀನಿ. ಇನ್ನು ವಿಡಿಯೋ ಬಗ್ಗೆ ಜಾಸ್ತಿ ಹೇಳೋದಿಲ್ಲ, ನೀವೇ ನೋಡಿ ಯಾವ ಥರ ಮಾಡ್ತೀನಿ ಅಂತ. ಯಾವ ಥರ ಬರುತ್ತೆ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಈ ಥರ ಏನು ಮಾಡ್ತಿದ್ದೀಯ? ಬೇಗ ಹಾಕ್ಬೇಕಾಯ್ತದೆ. ಚೈತ್ರ ನಿನ್ನ ಮುಖ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ.
ನನ್ನ ಮುಖ ಬೇಡ ಕಣೆ ಸುತ್ತು, ನಾನು ಮಾಡೋ ಕೆಲಸ ಕಣೆ. ನೀನು ಮಾಡೋ ಕೆಲಸನೇ ಮಾಡ್ತಾ ಇರೋದು ವಿಡಿಯೋನ. ದೇವ್ರಿಗೆ ಲೈಟಿಂಗ್ ಇಲ್ಲಿ ಯಾವ ದೇವರು? ದೇವ್ರ ಮೇಲೆ ಬಿಡ್ದು ಮಲಿಯಮ್ಮ. ಮಲಿಯಮ್ಮ ಅದೇ ಜಾತ್ರೆ ಯಾವಾಗ ಅಂತ ಹಾಕಿರೋದು. ಯಾವಾಗ? 2ಕ್ಕೆ. ಅದು ಮಲಿಯಮ್ಮನ ಕೊಡಮ್ಮ. ಎಲೆಗೆ ಅಲ್ಲಿ ಇಟ್ಕೊ, ಗಮ್ಟೆಪ್ಪ ಕಟ್ ಮಾಡಿಕೊಡು ಅಂತ ಕರ್ದಿದ್ದು ನಿನ್ನ. ಎಷ್ಟು ರೂಪಾಯಿ ಇದೆ ಗಮ್ಟೆಪ್ಪ? ಹಾಂ, ಎಷ್ಟು? 40 ನೋಡು ಒಂಚೂರು. ಕೈ ನೋಡ್ಕೆ ತೊಳ್ತಾಳೆ ಕೊಡು. ತಡೆ ತಮ್ಮ. ಅಷ್ಟು ನನಗೆ ಬರ್ತೀಯ ಅವ್ರಿಗೆ ಒಂದು ಗಂಟೆ ಗಂಟೆ ನಿಂತು ಅಲ್ಲ ಎಂತಾಲು ಓ ನೆಗಿಟ್ಟು ಅದು ನನ್ನ ಫಸ್ಟ್ ಬಟ್ಟೆನ ಇಲ್ಲಿದೆ. ನನ್ನ ಜೊತೆ ನೋಡೋಕೆ ಕಡೆ ಈ ಲೈಟ್ ಆಫ್ ಮಾಡಿ ಚೈತ್ರ, ಈ ಲೈಟ್ ಆಫ್ ಮಾಡ್ಬಿಟ್ಟು ಚೈತ್ರ. ಕತ್ಲೆ ಮಟ್ಟಿನ ಮಾಡ್ತಿದ್ದೀನಿ. ಒಂದು ರೇಂಜಿಗೆ ರೆಡಿ ಮಾಡಿದ್ದಾಯಿತು. ಇನ್ನು ಕೇಕ್ ತರಬೇಕು, ಅದೊಂದು ಗೊಂಬೆ ಇಡಬೇಕು. ಹಿಂಗೀತೆ ಇದು. ಲೈಟ್ ಆಫ್ ಮಾಡಿ ನೋಡೋಣ ಹೆಂಗೆ ಕಾಣಿಸುತ್ತೆ. ಹಾಂ, ಈ ಥರ ಕಾಣಿಸ್ತಿದೆ. ಲೈಟ್ ಆಫ್ ಹೆಂಗಿದೆ. ಕೇಕ್ ಬರಬೇಕು, ಕಟ್ ಮಾಡಬೇಕು. ಕೇಕ್ ಚೆನ್ನಾಗಿರುತ್ತೆ. ಏಯ್
ಬಲೂನ್ ಇವಳೆ ಊದಳಂಗೆ ಕಾಡ್ತಾವಳಿರು ಬಿಡ. ಇವಳಿಗೆ ಬರ್ತಡೆ, ಮಗಿಗಲ್ಲ, ಇವಳಿಗೆ ಬರ್ತಡೆ. ಅವಳಿಗೆ ಮಾಡ್ತೀವಿ, ಕಿತ್ತಾಕ್ತಾಳೆ. ಅವಳಿಗೆ ಮಾಡ್ತೀವಿ ಬರ್ತಡೇ. ಎಷ್ಟು ಮುಂದಿನ ವರ್ಷಕ್ಕೆ ಮಾಡ, ಸೀಮಂತ ಎಲ್ಲ ಮಾಡಬೇಕು. ಸೀಮಂತ ಮಾಡಬೇಕು. ಮುಂದಿನ ವರ್ಷಕ್ಕೆ ಅವಳಿಗೆ ಬರ್ತಡೇ ಮಾಡಬೇಕು. ಬರ್ತಡೇ ಮಾಡಬೇಕು. ಇವಳು ಜಾಕೆಟ್ ಮೇಡಮ್ ಅವ್ರು ಇನ್ನೂ ರೆಡಿ ಆಗಿಲ್ಲ. ನಿದ್ದೆ ನೆನ್ನೆ ರಾತ್ರಿನೂ ನಿದ್ದೆ ಇಲ್ಲ. ಇದು ನಮ್ಮ ಮಿಲಿ. ಕಾರಣ ಮಾಡಿ ಪ್ರೀಟಿ ಇಲ್ಲಿ ಅರೇಂಜ್ ಕೂತ್ಕೊಳ್ಳಲ್ಲ. ಪ್ರೀಟಿ ಗರ್ಲ್. ಕೇಕ್ ಬಂತು, ಕೇಕ್ ಬಂತು, ಕೇಕ್ ಬಂತು. ಅದು ನೋಡಿ ಹೆಂಗೈತಂತ. ಅವ್ವ ಅವ್ವ ನೀವೇ ವಿಡಿಯೋ ಮಾಡಬೇಕಾಯ್ತು. ಈ ಕಡೆಗೆ ಬನ್ನಿ. ಒಳ್ಳೆ ಫೋಟೋ ಚೆನ್ನಾಗಿ ದುಡ್ಡು ಜಾಸ್ತಿ ತಂದನಲ್ಲ ನಂದೆಲ್ಲ ಹೋಗಿದ್ವ ಹಂಗೆ ಮುಂದೆ ಸರಿ ಬಡ್ಡ ಅನ್ನೋದು ಅಷ್ಟು ಬಿಟ್ರೆ ಇನ್ನೇನು ಅಂತಿರಲಿಲ್ಲ. ಅದು ಆರಿಸ್ಬೇಡ, ಅದು ಆರಿಸ್ಬಾರ್ದು, ಆರಿಸ್ಬೇಡ. ಅದನ್ನ ಯಾಕೆ ಕಳ್ಸಿದ್ರಿ? ಅದನ್ನು ಇಟ್ಕೋಬೇಕಾಯ್ತು. ಇಲ್ಲನಾ ಕೈ ತೆಗೀರಿ. ಎಲ್ಲ ತಿನ್ನಕತ್ತೆ.